ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲಿ ರಾಜಕೀಯ ದೃಷ್ಟಿಯಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಾ ಇರೋ ರಾಜ್ಯ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಎರಡೂ ಕೂಡ ಒಗ್ಗಟ್ಟಿನ ವಿಷಯದಲ್ಲಿ ನೆಲಕಚ್ಚಿ ಹೋಗಿಬಿಟ್ಟಿವೆ. ನಮ್ಮ ರಾಜ್ಯದಲ್ಲಿ ನಡೆಯೋ ಪೊಲಿಟಿಕಲ್ ಗಿಮಿಕ್ಸ್ಗಳು ಇನ್ನೆಲ್ಲೂ ಕೂಡ ನಡೆಯೋದೇ ಇಲ್ಲವೇನೋ ಅನ್ನಿಸ್ತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಬಗ್ಗೆ ಆಂತರಿಕ ಕಿತ್ತಾಟ ಜೋರಾಗಿಯೇ ಇದೆ. ಒಂದು ಕಡೆ DKಶಿ ಬೆಂಬಲಿಗರು, ಹೋದ ಕಡೆ ಬಂದ ಕಡೆ ಸಭೆ ಸಮಾರಂಭಗಳಲ್ಲಿ DKಶಿನೇ ಮುಂದಿನ CM ಅನ್ನೋ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು DKಶಿ ಬೆಂಬಲಿಗರಿಗೆ ಟಕ್ಕರ್ ಕೂಡ ಕೊಡ್ತಾ ಇದ್ದಾರೆ. ಅವರಿಗೇನು ಕಮ್ಮಿ, ನಾವು ಅವ್ರಿಗಿಂತ ಏನು ಕಮ್ಮಿ ಅನ್ನೋ ದೃಷ್ಟಿಯಲ್ಲಿ ಸತೀಶ್ ಜಾರಕಿಹೊಳಿನೇ ಮುಂದಿನ CM ಅಂತ ಕೂಗ್ತಾ ಇದ್ದಾರೆ. ಇನ್ನು BJಪಿಗೆ ಬಂದುಬಿಟ್ರೆ ಬಣ ಬಡಿದಾಟ, ಆಂತರಿಕ ಕಿತ್ತಾಟ, ಸಂಘರ್ಷಗಳು ಎಲ್ಲ ಬೆಟ್ಟದಷ್ಟಿವೆ. ಇದೀಗ BJಪಿ ನಾಯಕನ ಬಾಯಲ್ಲಿ ಪಕ್ಷ ತೊರೆಯೋ ಮಾತುಗಳು ಕೇಳಿ ಬಂದಿರೋದು. ಮತ್ತೊಮ್ಮೆ BJಪಿ ಪಕ್ಷದೊಳಗೆ ಇರೋ ಬಿಕ್ಕಟ್ಟನ್ನು ಬಹಿರಂಗವಾಗಿ ಜಗಜ್ಜಾಹೀರು ಮಾಡಿದೆ. ಕರ್ನಾಟಕ ಕಮಲ ಮನೆ ಕೊತ ಕುದೀತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಪಕ್ಷದೊಳಗೆ ಜಿದ್ದಾಜಿದ್ದಿ ಒಂದು ಕಡೆ ಏರ್ಪಟ್ಟಿದ್ದರೆ, ಇದೇ BJಪಿ ನಾಯಕನ ಬಾಯಲ್ಲಿ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನೋ ಮಾತುಗಳು ಕೇಳಿ ಬಂದಿರೋದು. ಯಾರು ಆ ನಾಯಕ ಅನ್ನೋ ವಿಷಯವಾಗಿ ಒಂದಿಷ್ಟು ವರದಿಯನ್ನು ಕೊಟ್ಟುಬಿಡ್ತೀನಿ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಷಯವಾಗಿ ಕೇಳಿಬರ್ತಾರೋ ಈ ಕೂಗು, ಯತ್ನಾಳ್ ವಿಜಯೇಂದ್ರ ಅವರ ಬಣ ಬಡಿದಾಟ, ಆಂತರಿಕ ಕಿತ್ತಾಟಗಳು, ಇದೆಲ್ಲದಕ್ಕೂ ತಿಲಾಂಜಲಿ ಇಡಬೇಕು ಅಂತಲೇ ಮಂಗಳವಾರ ಸಂಜೆ ಕೋರ್ ಕಮಿಟಿ ಸಭೆಗೆ ಕರೆದಿದ್ದರು. ಸುಮಾರು 3 ಗಂಟೆಯವರೆಗೂ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಸಭೆಯಲ್ಲಿ BJಪಿ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರವಾಗಿಯೂ ಕೂಡ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ರಾಜ್ಯ BJಪಿ ಉಸ್ತುವಾರಿಯಾದಂಥ ರಾಧಾ ಮೋಹನ್ ದಾಸ್ ಅವರು ಪ್ರತ್ಯೇಕವಾಗಿ ಈ ಸಂಡೂರು ಕ್ಷೇತ್ರದ ಮಾಜಿ ಶಾಸಕರಾಗಿರೋ ಶ್ರೀರಾಮುಲುಗೆ ಕ್ಲಾಸ್ ಕೂಡ ತೆಗೆದುಕೊಂಡರು. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಂಗಾರು ಹನುಮಂತು ಅವರ ಸೋಲಿಗೆ ಶ್ರೀರಾಮುಲು ಅವರೇ ನೇರ ಕಾರಣ ಅಂತೇಳಿ ಬಹಿರಂಗವ ತುಂಬಿದ ಸಭೆಯಲ್ಲಿ ಮಾತನಾಡಿಬಿಟ್ರು. ರಾಧಾ ಮೋಹನ್ ದಾಸ್ ಅವರು ಗುಡುಗಿದ್ದನ್ನು ಕಂಡು ಇದರಿಂದ ಬೇಸರಗೊಂಡಂಥ ಶ್ರೀರಾಮುಲು ಸಭೆಯಲ್ಲೇ ಸಿಡಿದುಬಿಟ್ರು. ಸಭೆ ಬಿಟ್ಟು ಹೊರ ನಡೆದ್ರು. ಅದಾದಮೇಲೆ ಮತ್ತೆ ಕರ್ಕೊಂಡು ಬಂದು ಕೂರಿಸಿದ್ರು. ಜೊತೆಗೆ BJಪಿ ಪಕ್ಷವನ್ನು ಕೂಡ ತೊರೆಯೋ ಮಾತುಗಳನ್ನು ಕೂಡ ಆಡಿಬಿಟ್ರು. 30 ವರ್ಷದ ರಾಜಕೀಯ ಇತಿಹಾಸದಲ್ಲಿ ನನಗೆ ಯಾವುದೇ ರೀತಿಯಾದಂಥ ಆರೋಪಗಳಿಲ್ಲ. ಆದರೆ ರಾಜ್ಯ BJಪಿ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಏನು ತಿಳಿದುಕೊಳ್ಳೋದು, ಯಾಕೆ ಹೀಗೆ ನನ್ನನ್ನು ಟಾರ್ಗೆಟ್ ಮಾಡಿ ಮಾತನಾಡಿಬಿಟ್ರು ಅನ್ನೋ ಒಂದಿಷ್ಟು ಮುನಿಸು ಎಲ್ಲವನ್ನು ಕೂಡ ಆಕ್ರೋಶವನ್ನು ಕೂಡ ಹೊರ ಹಾಕಿಬಿಟ್ರು. ರಾಧಾ ಮೋಹನ್ ದಾಸ್ ಅವರು ನನ್ನನ್ನು ಪರ್ಸ್ನಲಾಗಿ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಜನಾರ್ದನ್ ರೆಡ್ಡಿ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ನನ್ನ ಕುಟುಂಬ ಹಾಗೂ ನನ್ನ ಮೇಲೆ ಸೇಡಿನ ರಾಜಕಾರಣವನ್ನು ಇದೇ ಜನಾರ್ದನ್ ರೆಡ್ಡಿಯವರು ಮಾಡ್ತಾ ಇದ್ದಾರೆ. ನನ್ನ ರಾಜಕೀಯವನ್ನು ಇಲ್ಲಿಗೆ ಮುಗಿಸಬೇಕು ಅನ್ನೋ ಸಂಚನ್ನು ಕೂಡ ಜನಾರ್ದನ್ ರೆಡ್ಡಿ ರೂಪಿಸಿದ್ದಾರೆ. ಇಲ್ಲ ಸಲ್ಲದ್ದನ್ನು ರಾಧಾ ಮೋಹನ್ ದಾಸ್ ಅವರಿಗೆ ಪಿನ್ನಿಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಆ ತುಂಬಿದ ಸಭೆಯಲ್ಲಿ ನನ್ನನ್ನು ನೇರವಾಗಿ ಹೀಗೆ ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಇರಲಿಲ್ಲ, ಈ ರೀತಿಯಾದಂಥ ಮಾತುಗಳನ್ನು ಕೂಡ ಆಡ್ತಾ ಇರಲಿಲ್ಲ ಅಂತ ಅವರು ನನ್ನ ಬಗ್ಗೆ ತಿಳಿದುಕೊಂಡು ಮಾತನಾಡಬೇಕಿತ್ತು. ಅಂಥದ್ದೇನು ಮಾಡಿದ್ದೀನಿ ನಾನು ಇಲ್ಲಿಯವರೆಗೂ? ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ಪಕ್ಷ ಕಟ್ಟಿದ್ದೀನಿ, ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಆದರೆ ಈ ಬಾರಿ ಬಂಗಾರು ಹನುಮಂತು ಅವ್ರ ಸೋಲಿಗೆ ನಾನು ಕಾರಣ ಅನ್ನೋದಾದರೆ ಯಾವ ರೀತಿಯಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅವರು? ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅವರಿಗೆ. ಆದರೆ ವೈಯಕ್ತಿಕ ದ್ವೇಷವನ್ನು ಇಟ್ಕೊಂಡು ಜನಾರ್ದನ್ ರೆಡ್ಡಿ ನನ್ನ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ. ಹಾಗಾಗಿಯೇ ನಾನೀಗ ಪಕ್ಷ ತೊರೆಯೋದಕ್ಕೂ ಕೂಡ ಏಸೋದಿಲ್ಲ, ಪಕ್ಷ ಬಿಟ್ಟು ಹೋಗ್ತೀನಿ ಬೇಕಾದರೆ ಅನ್ನೋ ಮಾತುಗಳನ್ನೆಲ್ಲ ಆಡಿಬಿಟ್ಟಿದ್ದಾರೆ. ಈಗಾಗಲೇ ಶ್ರೀರಾಮುಲು ಬೆಂಬಲಿಗರು ಅವರಿಗೊಂದಿಷ್ಟು ಧೈರ್ಯವನ್ನು ತುಂಬ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರ ಒಂದಿಷ್ಟು ಮನಸ್ತಾಪಗಳನ್ನು ಕೂಡ ಈಗಾಗಲೇ ಮಾಧ್ಯಮಗಳ ಮುಂದೆ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಏನೆಲ್ಲ ಆಗ್ತಾ ಇದೆ, ಜನಾರ್ದನ್ ರೆಡ್ಡಿ ನನ್ನ ವಿರುದ್ಧ ಏನೆಲ್ಲ ಸಂಚನ್ನು ರೂಪಿಸ್ತಾ ಇದ್ದಾರೆ, ನನ್ನ ರಾಜಕೀಯವನ್ನು ಇಲ್ಲಿಗೆ ಮುಗಿಸೋ ಕೆಲಸವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಕೇಂದ್ರ ಮಟ್ಟದ ನಾಯಕರಿಗೂ ಕೂಡ ಈ ರೀತಿಯಾಗಿ ಪಿನ್ ಇಡೋ ಮುಖಾಂತರ ನನ್ನ ಒಂದು ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಇಡೋ ಕೆಲಸವನ್ನು ನೇರವಾಗಿ ಜನಾರ್ದನ್ ರೆಡ್ಡಿಯವರೇ ಮಾಡ್ತಾ ಇರೋದು ಅನ್ನೋ ರೀತಿಯಾಗಿ ಮಾತನಾಡೋದು. ಉಪಚುನಾವಣೆಯಲ್ಲಿ ಶ್ರೀರಾಮುಲು ಕೆಲಸ ಮಾಡಿಲ್ಲ ಅನ್ನೋ ರೀತಿಯಾಗಿ ಯಾವಾಗ ರಾಧಾ ಮೋಹನ್ ದಾಸ್ ಮಾತನಾಡ್ಬಿಟ್ರೋ ಶ್ರೀರಾಮುಲು ಅವರು ಅಸಮಾಧಾನ ಮಾಡಿಬಿಟ್ರು. ಜೊತೆಗೆ ಉಪಚುನಾವಣೆಯ ಸೋಲಿನ ಕುರಿತಾಗಿ ನೀವು ವರದಿಯನ್ನು ಕೂಡ ಕೊಟ್ಟಿಲ್ವಲ್ಲಪ್ಪ ಅಂತ ರಾಧಾ ಮೋಹನ್ ದಾಸ್ ಅವರು ಹೇಳಿಬಿಟ್ರು. ಸದಾನಂದ ಗೌಡ ಸಮಿತಿ ಉಪಚುನಾವಣೆ ಕುರಿತ ವರದಿಯನ್ನೇ ಕೊಟ್ಟಿಲ್ಲ ನೀವು, ಅದಕ್ಕೂ ಮೊದಲು ನೀವು ಹೇಗೆ ಕೆಲಸ ಮಾಡಿಲ್ಲ ಅಂತ ನಾನು ಹೇಳಿಬಿಡ್ತೀನಿ ಅನ್ನೋ ರೀತಿಯಾಗಿ ನೇರವಾಗಿ ಮಾತನಾಡಿದರು. ಇವೆಲ್ಲವನ್ನು ನೋಡ್ತಾ ಅಲ್ಲಿ ಆ ಸಭೆ ತುಂಬಿದ ಸಭೆಯಲ್ಲಿ ಎಲ್ಲರೂ ಕೂಡ ಇದ್ದರು. ಬೊಮ್ಮಾಯಿ ಅವರು ಇದ್ದರು, ಆರ್ ಅಶೋಕ್ ಇದ್ದರು, ವಿಜಯೇಂದ್ರ ಅವರಿದ್ದರು, ಪಕ್ಷದ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು. ಒಬ್ಬ ಶ್ರೀರಾಮುಲು 30 ವರ್ಷದ ರಾಜಕೀಯ ಇತಿಹಾಸ ಅಂಥ ವ್ಯಕ್ತಿ ಬಗ್ಗೆ ನೇರವಾಗಿ ಆರೋಪ ಮಾಡ್ತಿದ್ದಾರೆ ಅಂದಾಗ ಅವ್ರು ಯಾಕೆ ಸೈಲೆಂಟಾಗಿ ಕೂತಿದ್ರು? ಮಾತನಾಡ್ಬೋದಿತ್ತು. ರಾಧಾ ಮೋಹನ್ ದಾಸ್ ಏನೋ ಅಗರ್ವಾಲ್ ಅವರು ಉತ್ತರ ಪ್ರದೇಶದವರು,
ಆದರೆ ರಾಜ್ಯಾಧ್ಯಕ್ಷರಾಗಿ ನೀವಾದರೂ ಹೇಳಿ ನಮಗೆ ರಕ್ಷಣೆ ಕೊಡ್ಬೋದಿತ್ತಲ್ವಾ, ಯಾಕೆ ಬರಲೇ ಇಲ್ಲ ನೀವು ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳಿದ್ರು. ಇದಕ್ಕೆ ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟು, ಇಲ್ಲ ನನ್ನ ಬಗ್ಗೆಯೂ ಕೂಡ ಹೀಗೆ ಹೇಳಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ಈಗ ಇಷ್ಟಕ್ಕೆ ಸುಮ್ಮನಾಗದಂಥ ಶ್ರೀರಾಮುಲು, ನಿಮಗೆ ಇಷ್ಟ ಇಲ್ಲ ಅಂತಾದರೆ ಬೇಕಾದ್ರೆ ನಾನು ಪಕ್ಷ ಬಿಡ್ತೀನಿ, ನೀವೆಲ್ಲರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ರಿ ಅಂದರೆ ನಾನು ಪಕ್ಷ ಬಿಡಲಿ ಅಂತ ಹೀಗೆ ಮಾಡ್ತಾ ಇದ್ದೀರೋ ಏನೋ ಗೊತ್ತಿಲ್ಲ, ನಿಮಗೆ ನಾನು ಇಷ್ಟ ಇಲ್ಲ ಅಂದರೆ ನಾನು ನೇರವಾಗಿ ಪಕ್ಷ ಬಿಟ್ಟು ಹೊರಟು ಬಿಡ್ತೀನಿ. ಈ ವಿಷಯವಾಗಿ ನಾನು ಮೋದಿ ಅಥವಾ ಅಮಿತ್ ಶಾ ಆಗಿರ್ಬೋದು, ಹೈಕಮಾಂಡ್ ಎಲ್ರಿಗೂ ಕೂಡ ಹೇಳೇ ಬಿಡ್ತೀನಿ, ನಾನು ಈಗ ನೇರವಾಗಿ ಈಗ ಬಿಡ್ತೀನಿ ಅಂದ ತಕ್ಷಣ ಹೀಗೆ ಬಿಟ್ಬಿಡೋಲ್ಲ. ಎಲ್ಲವನ್ನೂ ಕೂಡ ನಾನು ಕೇಂದ್ರ ಮಟ್ಟದಲ್ಲಿ ಹೈಕಮಾಂಡ್ಗೆ ಏನೆಲ್ಲ ನಡೀತಾ ಇದೆ, ಏನಾಗ್ತಾ ಇದೆ, ಯಾಕೆ ನನ್ನ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ, ಯಾರು ನಡೆಸ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಹೇಳಿ ಸುದ್ದಿ ಮುಡಿಸಿಯೇ ಬಿಟ್ಟು ಬಿಡ್ತೀನಿ ಅಂತ. ಸುಮ್ಮನಿದ್ರೆ ನಾನು ಬೆಲೆನೇ ಇರೋದಿಲ್ಲ, ಪಕ್ಷ ನಿಷ್ಠೆಯಿಂದ ಇಲ್ಲಿಯವರೆಗೂ ಇದ್ದೀನಿ, ಕೆಲಸ ಮಾಡೋರಿಗೆ ಇಲ್ಲಿ ಬೆಲೆನೇ ಇಲ್ಲ ಅನ್ನೋ ರೀತಿಯಾಗಿ ಶ್ರೀರಾಮುಲು ಅವರು ಆಕ್ರೋಶವನ್ನು ಹೊರಹಾಕಿರೋದು. ಒಂದು ಕಡೆ ಮಾಧ್ಯಮಗಳ ಜೊತೆ ಮಾತನಾಡಬೇಕಾದ್ರೆ ಅಲ್ಲಿ ಆರ್ ಅಶೋಕ್ ಇದ್ದರು, ಬೊಮ್ಮಾಯಿ ಇದ್ದರು, ಎಲ್ರಿಗೂ ನನ್ನ ಮೇಲೆ ಪ್ರೀತಿ, ಸ್ನೇಹ, ವಿಶ್ವಾಸ ಎಲ್ಲವೂ ಇದೆ. ಆದರೆ ಅವರೆಲ್ಲರೂ ಕೂಡ ಮೌನ ತಾಳಿದ್ದಕ್ಕೆ ಸ್ವಲ್ಪ ಕೆಂಡವಾಗಿಬಿಟ್ಟಿದ್ದಾರೆ ಶ್ರೀರಾಮುಲು ಅನ್ನೋ ರೀತಿಯಾಗಿ ಕಾಣುತ್ತದೆ. ಹಾಗಾಗಿಯೇ ಮಾಧ್ಯಮಗಳು ಮುಂದೆಯೇ ಬಂದು ನೇರವಾಗಿ ತಮ್ಮ ಅಳಲನ್ನು ತೋಡ್ಕೊಂಡಿರೋದು. ಒಟ್ಟಾರೆಯಾಗಿ ತುಂಬಿದ ಸಭೆಯಲ್ಲಿ, ಅದು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ BJP ತೊರೆಯೋ ಮಾತನಾಡಿದ್ದಿದ್ದಿಲ್ಲ ಶ್ರೀರಾಮುಲು ಅವರು, ಪಕ್ಷದೊಳಗಿನ ಬೇಗುದಿ ಹೇಗಿದೆ ಅನ್ನೋದನ್ನು ಬಹಿರಂಗಪಡಿಸಿದಂತಾಗಿದೆ. ಈ ಚಾಡಿ ಹೇಳೋದು, ಸುಳ್ಳು ಆರೋಪಗಳನ್ನು ಮಾಡೋದು, ಇದೆಲ್ಲವನ್ನು ಮಾಡ್ತಾ ಇರೋದು ಜನಾರ್ದನ್ ರೆಡ್ಡಿ ಅವರೇ ಅನ್ನೋದನ್ನು ಕೂಡ ನೇರವಾಗಿ ಆರೋಪ ಮಾಡಿದ್ರಿಂದ ಪಕ್ಷದ ಭವಿಷ್ಯಕ್ಕೆ ಒಂದು ದೊಡ್ಡ ಕುತ್ತಂತರೂ ಕಾದಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಆ ರೀತಿಯಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ರಾಶಿ ಆರೋಪಗಳನ್ನು ಮಾಡಲಿಕ್ಕೆ ಅಥವಾ ಆರೋಪಗಳನ್ನು ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ, ಪ್ರತಿಭಟನೆ ಮುಖಾಂತರ ಅವುಗಳನ್ನು ಎತ್ತಿ ಹಿಡಿಲಿಕ್ಕೆ ಅನೇಕ ವಿಷಯಗಳು, ಅಸ್ತ್ರಗಳು ಕೂಡ BJP ಅವ್ರಿಗಿದೆ. ಅದನ್ನೆಲ್ಲವನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಳೋದು ಬಿಟ್ಟು ಇವರೇ ಕಿತ್ತಾಡ್ಕೊಳ್ತಾ ಇರೋದು ನೋಡಿದ್ರೆ BJP ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಂತರೂ ದೊಡ್ಡ ಕುತ್ತು ಇರೋದಂತರೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ಥರದ ಒಂದು ಆತಂಕ ಕೂಡ ಈಗ ಸೃಷ್ಟಿ ಆಗ್ತಾ ಇರೋದು. ಅದೇನೇ ಇರಲಿ, ಈ ರಾಜ್ಯದಲ್ಲಿ BJPಯ ಸಂಘಟನೆ ನೆಲ ಕಚ್ಚುವಂತೆ ನಮ್ಮ ರಾಜ್ಯದ ನಾಯಕರೇ, BJP ನಾಯಕರೇ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡದೇ ಇದ್ದರೆ ದಕ್ಷಿಣ ಭಾರತದ ಹೆಬ್ಬಾಗಿಲಿನಲ್ಲಿ ಒಂದು ದೊಡ್ಡ ಪಕ್ಷ ಅಂತೇಳಿ ಗುರುತಿಸಿಕೊಂಡಿದ್ದಂಥ BJP ಪಕ್ಷ ಹೀಗೆ ಮರೆಮಾಚುವಂತಹ ಸನ್ನಿವೇಶಗಳು ಎದುರಾಗಬಹುದು. ನಿನ್ನೆ ಕೋರ್ ಕಮಿಟಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಶಾಸಕರ ಪೈಕಿಯಲ್ಲಿ ರೆಬಲ್ ಶಾಸಕರಿದ್ದಂಥ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಗೈರಾಗಿದ್ದರು. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಗೈರಾಗಿದ್ದರು. ಅವರೆಲ್ಲರೂ ಕೂಡ ಪಕ್ಷದಿಂದ ಅಂತರ ಕಾಯ್ಕೊಂಡಿದ್ದರು. ಇನ್ನು ಉಳಿದಂತೆ ಒಂದು 48 ಶಾಸಕರು ಎಲ್ಲರೂ ಕೂಡ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಇಂಥ ತುಂಬಿದ ಸಭೆಯಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿರೋದು. ನೋಡೋಣ ಮುಂದೆ ಏನಾಗುತ್ತೆ. ಜೊತೆಗೆ ಶ್ರೀರಾಮುಲು ಅವರು ಈ ರೀತಿಯಾಗಿ ಮಾತನಾಡಿರೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಜೊತೆಗೆ ಕೊಟ್ಟ ಮಾತಿನಂತೆ ಅವ್ರು ಏನಾದರೂ ಪಕ್ಷ ಬಿಟ್ಟು ಹೊರ ಹೋಗಿಬಿಡ್ತಾರಾ, ಇವೆಲ್ಲವನ್ನು ಕೂಡ ನಾವು ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.